ಅರಣ್ಯಕಾಂಡ ಅಧ್ಯಾಯ 22. ತರುವಾಯ ಇಸ್ರಾಯೇಲ್ಯರು ಪ್ರಯಾಣ ಮಾಡಿ ಯೆರಿಕೋ ಪಟ್ಟಣಕ್ಕೆ ಎದುರಾಗಿ ಯೊರ್ದನ್ ಹೊಳೆಯ ತೀರದಲ್ಲಿ ಮೋವಾಬ್ಯರ ಬಯಲಿನಲ್ಲಿ ಇಳಿದುಕೊಂಡರು. ಆ ಕಾಲದಲ್ಲಿ ಚಿಪ್ಪೋರನ ಮಗನಾದ ಬಾಲಾಕನು ಅರಸನಾಗಿದ್ದನು. ಇಸ್ರಾಯೇಲ್ಯರು ಅಮೋರಿಯರನ್ನು ಸಂಹಾರ ಮಾಡಿದ ವರ್ತಮಾನವು ಅವನಿಗೆ ತಿಳಿದು ಬಂದಾಗ ಇಸ್ರಾಯೇಲ್ಯರು ಬಹುಮಂದಿಯಾದದರಿಂದ ಮೋವಾಬ್ಯರು ಬಲು ದಿಗಿಲುಪಟ್ಟರು. ಅವರು ಇಸ್ರಾಯೇಲ್ಯರ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆಯುಳ್ಳವರಾಗಿ ಮಿದ್ಯಾನ್ಯರ ಹಿರಿಯರಿಗೆ, ದನಗಳು ಅಡವಿಯ ಹುಲ್ಲನ್ನೆಲ್ಲ ಮೇದು ಬಿಡುವಂತೆ ಈ ಸಮೂಹವು ನಮ್ಮನ್ನು ನಮ್ಮ ಸುತ್ತಲಿರುವ ಎಲ್ಲರನ್ನೂ ನಿರ್ಮೂಲ ಮಾಡುವ ಹಾಗಿದೆಯಲ್ಲವೇ ಎಂದು ಹೇಳಿದರು. ಅವನು ಬೇಯೋರನ ಮಗನಾದ ಬಿಳಾಮನನ್ನು ಕರೆಸುವುದಕ್ಕೆ ಸ್ವಜನರ ದೇಶಕ್ಕೆ ಯೂಫ್ರೆಟೀಸ್ ನದಿಯ ತೀರದಲ್ಲಿರುವ ಪೆತೋರೂರಿಗೆ ದೂತರನ್ನು ಕಳುಹಿಸಿ ಅವನಿಗೆ, ಚಿತ್ತೈಸಬೇಕು, ಒಂದು ಜನಾಂಗವು ಐಗುಪ್ತ ದೇಶದಿಂದ ಬಂದಿದೆ. ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡು ನನಗೆದುರಾಗಿ ಇಳಿದಿದ್ದಾರೆ. ಅವರು ನಮಗಿಂತ ಬಲಿಷ್ಠರು. ಆದುದರಿಂದ ನೀನು ದಯಮಾಡಿ ಬಂದು ನನಗೋಸ್ಕರ ಈ ಜನಕ್ಕೆ ಶಾಪ ಕೊಡಬೇಕು. ಆಗ ಅವರನ್ನು ಸೋಲಿಸಿ ಈ ದೇಶದಿಂದ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದಾದೀತು. ನಿನ್ನ ಆಶೀರ್ವಾದದಿಂದ ಶುಭವೂ ನಿನ್ನ ಶಾಪದಿಂದ ಅಶುಭವೂ ಉಂಟಾಗುತ್ತದೆ ಎಂಬುದನ್ನು ನಾನು ಬಲ್ಲೆ ಎಂದು ಹೇಳಿಸಿದನು. ಮೋವಾಬ್ಯರ ಹಿರಿಯರು ಮಿದ್ಯಾನ್ಯರ ಹಿರಿಯರು ಶಕುನದ ಕಾಣಿಕೆಯನ್ನು ಕೈಯಲ್ಲಿ ತೆಗೆದುಕೊಂಡು ಬಿಳಾಮನ ಹತ್ತಿರಕ್ಕೆ ಬಂದು ಬಾಲಾಕನ ಮಾತುಗಳನ್ನು ತಿಳಿಸಿದಾಗ ಅವನು, ಈ ರಾತ್ರಿ ನೀವು ಇಲ್ಲೇ ಇಳಿದುಕೊಂಡಿರ್ರಿ. ಯೆಹೋವನು ನನಗೆ ಹೇಳುವ ಮಾತನ್ನು ಬೆಳಿಗ್ಗೆ ತಿಳಿಸುವೆನು ಎಂದು ಹೇಳಲಾಗಿ ಮೋವಾಬ್ಯರ ಪ್ರಧಾನರು ಬಿಳಾಮನ ಬಳಿಯಲ್ಲಿ ಇಳಿದುಕೊಂಡರು. ದೇವರು ಬಿಳಾಮನ ಬಳಿಗೆ ಬಂದು, ನಿನ್ನ ಬಳಿಯಲ್ಲಿರುವ ಆ ಮನುಷ್ಯರು ಯಾರೆಂದು ಕೇಳಲು ಬಿಳಾಮನು, ಮೋವಾಬ್ಯರ ಅರಸನು ಅಂದರೆ ಚಿಪ್ಪೋರನ ಮಗನಾದ ಬಾಲಾಕನು ನನ್ನ ಬಳಿಗೆ ದೂತರನ್ನು ಕಳುಹಿಸಿ, ಚಿತ್ತೈಸಬೇಕು, ಒಂದು ಜನಾಂಗವು ಐಗುಪ್ತ ದೇಶದಿಂದ ಹೊರಟು ಬಂದಿದೆ. ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡಿದ್ದಾರೆ. ನೀನು ಬಂದು ಅವರಿಗೆ ಶಾಪ ಕೊಡಬೇಕು. ಕೊಟ್ಟರೆ ಅವರನ್ನು ಸೋಲಿಸಿ ಹೊರಡಿಸಿ ಬಿಡುವುದಕ್ಕೆ ನನ್ನಿಂದಾದೀತೆಂದು ಹೇಳಿ ಕಳುಹಿಸಿದ್ದಾನೆ ಎಂದು ಉತ್ತರ ಕೊಟ್ಟನು. ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು. ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ಬೆಳಿಗ್ಗೆ ಬಿಳಾಮನು ಬಾಲಾಕನ ಪ್ರಧಾನರಿಗೆ, ನಾನು ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ಯೆಹೋವನ ಅಪ್ಪಣೆಯಿಲ್ಲ, ನೀವು ನಿಮ್ಮ ದೇಶಕ್ಕೆ ಹೋಗಿರಿ ಎಂದು ಹೇಳಲಾಗಿ ಮೋವಾಬ್ಯರ ಪ್ರಧಾನರು ಹೊರಟು ಬಾಲಾಕನ ಬಳಿಗೆ ಬಂದು ಬಿಳಾಮನು ಬರಲೊಲ್ಲನು ಎಂದು ತಿಳಿಸಿದರು. ಆದರೆ ಬಾಲಾಕನು ಅವರಿಗಿಂತಲೂ ಘನವಂತರಾದ ಹೆಚ್ಚು ಮಂದಿ ಪ್ರಧಾನರನ್ನು ಕಳುಹಿಸಿದನು. ಇವರು ಬಿಳಾಮನ ಬಳಿಗೆ ಬಂದು ಅವನಿಗೆ, ನೀನು ದಯಮಾಡಿ ನನ್ನ ಬಳಿಗೆ ಬರುವುದಕ್ಕೆ ಯಾವ ಅಡ್ಡಿಯನ್ನು ಹೇಳಬೇಡ. ನಾನು ನಿನ್ನನ್ನು ಬಹಳವಾಗಿ ಘನಪಡಿಸುವೆನು. ನೀನು ಏನು ಹೇಳಿದರೂ ಅದನ್ನು ಮಾಡುತ್ತೇನೆ. ನೀನು ಅಗತ್ಯವಾಗಿ ಬಂದು ಈ ಜನವನ್ನು ನನಗೋಸ್ಕರ ಶಪಿಸಬೇಕೆಂದು ಚಿಪ್ಪೋರನ ಮಗನಾದ ಬಾಲಾಕನು ಹೇಳುತ್ತಾನೆಂದು ತಿಳಿಸಿದರು. ಅದಕ್ಕೆ ಬಿಳಾಮನು, ಬಾಲಾಕನು ತನ್ನ ಮನೆ ತುಂಬುವಷ್ಟು ಬೆಳ್ಳಿ ಬಂಗಾರ ಕೊಟ್ಟರೂ ನಾನು ನನ್ನ ದೇವರಾದ ಯೆಹೋವನ ಆಜ್ಞೆಯನ್ನು ಮೀರಿ ಸಣ್ಣ ಕೆಲಸವನ್ನಾಗಲಿ ದೊಡ್ಡ ಕೆಲಸವನ್ನಾಗಲಿ ಮಾಡಲಾರನು. ಆದುದರಿಂದ ನೀವು ಕೂಡ ಈ ರಾತ್ರಿ ಇಲ್ಲೇ ಇರ್ರಿ. ಯೆಹೋವನು ಈಗ ಏನು ಹೇಳುವನೋ ಅದನ್ನು ನಾನು ತಿಳಿದುಕೊಳ್ಳುತ್ತೇನೆ ಎಂದು ಬಾಲಾಕನ ಸೇವಕರಿಗೆ ಉತ್ತರ ಕೊಟ್ಟನು. ಆ ರಾತ್ರಿ ದೇವರು ಬಿಳಾಮನ ಬಳಿಗೆ ಬಂದು, ಆ ಮನುಷ್ಯರು ನಿನ್ನನ್ನು ಕರೆಯುವುದಕ್ಕೆ ಬಂದಿರುವುದರಿಂದ ಎದ್ದು ಅವರ ಜೊತೆಯಲ್ಲಿ ಹೋಗು. ಆದರೆ ನಾನು ನಿನಗೆ ಆಜ್ಞಾಪಿಸುವ ಪ್ರಕಾರವೇ ನೀನು ಮಾಡಬೇಕು ಅಂದನು. ಬೆಳಿಗ್ಗೆ ಬಿಳಾಮನು ತನ್ನ ಕತ್ತೆಗೆ ತಡಿ ಹಾಕಿಸಿ ಮೋವಾಬ್ಯರ ಪ್ರಧಾನರ ಜೊತೆಯಲ್ಲಿ ಹೊರಟನು. ಅವನು ಹೋದುದರಿಂದ ದೇವರಿಗೆ ಕೋಪ ಉಂಟಾಯಿತು. ಯೆಹೋವನ ದೂತನು ಅವನಿಗೆ ಎದುರಾಳಿಯಾಗಿ ದಾರಿಯಲ್ಲಿ ನಿಂತುಕೊಂಡನು. ಬಿಳಾಮನು ತನ್ನ ಕತ್ತೆಯ ಮೇಲೆ ಹತ್ತಿಕೊಂಡಿದ್ದನು. ಇಬ್ಬರು ಆಳುಗಳು ಅವನ ಸಂಗಡ ಇದ್ದರು. ಯೆಹೋವನ ದೂತನು ಬಿಚ್ಚು ಕತ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ದಾರಿಯಲ್ಲಿ ನಿಂತಿರುವುದನ್ನು ಆ ಕತ್ತೆ ನೋಡಿ ದಾರಿಯನ್ನು ಬಿಟ್ಟು ಅಡವಿ ಕಡೆ ಹೋಯಿತು. ಕತ್ತೆಯನ್ನು ದಾರಿಗೆ ತಿರುಗಿಸುವುದಕ್ಕೆ ಬಿಳಾಮನು ಅದನ್ನು ಹೊಡೆದನು. ಆಮೇಲೆ ಯೆಹೋವನ ದೂತನು ದ್ರಾಕ್ಷಿ ತೋಟಗಳ ಸಂಧಿಯಲ್ಲಿ ನಿಂತುಕೊಂಡನು. ಎರಡು ಕಡೆಯಲ್ಲಿಯೂ ಗೋಡೆ ಇತ್ತು. ಕತ್ತೆ ಯೆಹೋವನ ದೂತನನ್ನು ನೋಡಿ
ಗೋಡೆಗೆ ಒತ್ತಿಕೊಂಡು ಬಿಳಾಮನ ಕಾಲನ್ನು ಆ ಗೋಡೆಗೆ ಇರುಕಿಸಲು ಅವನದನ್ನು ತಿರುಗಿ ಹೊಡೆದನು. ಆಗ ಯೆಹೋವನ ದೂತನು ಮುಂದೆ ಹೋಗಿ ಎಡಬಲಕ್ಕೆ ತಿರುಗಲಿಕ್ಕೆ ದಾರಿಯಿಲ್ಲದ ಇಕ್ಕಟ್ಟಾದ ಸ್ಥಳದಲ್ಲಿ ನಿಂತುಕೊಂಡನು. ಕತ್ತೆಯು ಅವನನ್ನು ನೋಡಿ ಬಿಳಾಮನ ಕೆಳಗೆ ಅಣಗಿಕೊಂಡಾಗ ಬಿಳಾಮನು ಸಿಟ್ಟುಗೊಂಡು ತನ್ನ ಕೈಕೋಲಿನಿಂದ ಹೊಡೆದನು. ಆಗ ಯೆಹೋವನು ಆ ಕತ್ತೆಗೆ ಮಾತಾಡುವ ಶಕ್ತಿಯನ್ನು ಕೊಡಲಾಗಿ ಅದು ಬಿಳಾಮನನ್ನು, ನೀನು 3 ಸಾರಿ ನನ್ನನ್ನು ಹೊಡೆದದ್ದೇಕೆ? ನಾನು ನಿನಗೇನು ಮಾಡಿದ್ದೇನೆ ಎಂದು ಕೇಳಿತು. ಅದಕ್ಕೆ ಬಿಳಾಮನು, ನೀನು ಇಷ್ಟ ಬಂದಂತೆ ನನ್ನನ್ನು ಆಡಿಸಿದೆಯಲ್ಲ, ನನ್ನ ಕೈಯಲ್ಲಿ ಕತ್ತಿ ಇದ್ದರೆ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೆ ಅಂದನು. ಅದಕ್ಕೆ ಆ ಕತ್ತೆ, ನಿನ್ನ ಜೀವಮಾನವೆಲ್ಲ ಇಂದಿನವರೆಗೂ ನೀನು ಹತ್ತುತ್ತಾ ಇರುವ ನಿನ್ನ ಕತ್ತೆಯು ನಾನಲ್ಲವೇ? ನಾನು ಯಾವಾಗಲಾದರೂ ಈ ರೀತಿಯಾಗಿ ಮಾಡಿದ್ದುಂಟೋ ಅಂದಾಗ ಬಿಳಾಮನು ಇಲ್ಲವೆಂದನು. ಅಷ್ಟರಲ್ಲೇ ಯೆಹೋವನು ಬಿಳಾಮನ ಕಣ್ಣುಗಳನ್ನು ತೆರೆದನು. ಯೆಹೋವನ ದೂತನು ಬಿಚ್ಚು ಕತ್ತಿಯನ್ನು ಹಿಡಿದು ದಾರಿಯಲ್ಲೇ ನಿಂತಿರುವುದನ್ನು ಅವನು ಕಂಡಾಗ ಅಡ್ಡ ಬಿದ್ದು ನಮಸ್ಕರಿಸಿದನು. ಯೆಹೋವನ ದೂತನು, ನೀನು 3 ಸಾರಿಗೂ ನಿನ್ನ ಕತ್ತೆಯನ್ನು ಹೊಡೆದದ್ದೇಕೆ? ನೀನು ನನಗೆ ವಿರುದ್ಧವಾದ ಮಾರ್ಗವನ್ನು ಹಿಡಿದದ್ದರಿಂದ ನಿನ್ನನ್ನು ತಡೆಯುವುದಕ್ಕೆ ನಾನೇ ಬಂದಿದ್ದೇನೆ. ಆ ಕತ್ತೆ ನನ್ನನ್ನು ನೋಡಿ 3 ಸಾರಿ ನನ್ನೆದುರಿನಿಂದ ಒತ್ತಟ್ಟಿಗೆ ತಿರುಗಿಕೊಂಡಿತು. ಹಾಗೆ ತಿರುಗಿಕೊಳ್ಳದಿದ್ದರೆ ನಾನು ಕತ್ತೆಯನ್ನು ಉಳಿಸಿ ನಿನ್ನನ್ನು ಕೊಂದು ಹಾಕಿ ಬಿಡುತ್ತಿದ್ದೆನು ಎಂದು ಹೇಳಿದನು. ಅದಕ್ಕೆ ಬಿಳಾಮನು, ನಾನು ಪಾಪ ಮಾಡಿದ್ದೇನೆ, ನೀನೇ ನನಗೆದುರಾಗಿ ದಾರಿಯಲ್ಲಿ ನಿಂತಿರುವುದು ನನಗೆ ತಿಳಿಯಲಿಲ್ಲ. ನಾನು ಮಾಡುವುದು ನಿನಗೆ ಕೆಟ್ಟದ್ದಾಗಿ ತೋರಿದರೆ ಹಿಂದಕ್ಕೆ ತಿರುಗಿಕೊಳ್ಳುತ್ತೇನೆ ಅಂದಾಗ ಯೆಹೋವನ ದೂತನು ಅವನಿಗೆ, ಆ ಮನುಷ್ಯರ ಜೊತೆಯಲ್ಲಿ ಹೋಗು, ಆದರೆ ನಾನು ನಿನಗೆ ಹೇಳುವ ಮಾತನ್ನೇ ಹೊರತು ಬೇರೆ ಯಾವುದನ್ನೂ ಹೇಳಬಾರದು ಎಂದು ಹೇಳಲಾಗಿ ಬಿಳಾಮನು ಬಾಲಾಕನ ಪ್ರಧಾನರ ಜೊತೆಯಲ್ಲಿ ಹೊರಟನು. ಬಿಳಾಮನು ಬಂದ ವರ್ತಮಾನವನ್ನು ಬಾಲಾಕನು ಕೇಳಿ ಅವನನ್ನು ಎದುರುಗೊಳ್ಳುವುದಕ್ಕಾಗಿ ತನ್ನ ದೇಶದ ಮೇರೆಯಾದ ಅರ್ನೋನ್ ಹೊಳೆಯ ತೀರದಲ್ಲಿ ಇರುವ ಮೋವಾಬ್ಯರ ಪಟ್ಟಣಕ್ಕೆ ಹೋದನು. ಬಾಲಾಕನು ಬಿಳಾಮನನ್ನು ಕಂಡಾಗ, ನಿನ್ನನ್ನು ಅವಸರದಿಂದ ಕರೆಸುವುದಕ್ಕೆ ದೂತರನ್ನು ಕಳುಹಿಸಿದನಲ್ಲ, ನೀನು ಯಾಕೆ ಆಗಲೇ ಬರಲಿಲ್ಲ? ನಿನ್ನನ್ನು ಘನಪಡಿಸುವುದಕ್ಕೆ ನಾನು ಸಮರ್ಥನಲ್ಲವೆಂದು ಭಾವಿಸುತ್ತೀಯೋ ಎಂದು ಹೇಳಿದ್ದಕ್ಕೆ ಬಿಳಾಮನು, ಅದಿರಲಿ, ನಾನು ಬಂದಿದ್ದೇನೆ, ಆದರೆ ಏನಾದರೂ ಹೇಳುವುದಕ್ಕೆ ನನಗೆ ಶಕ್ತಿಯುಂಟೋ? ದೇವರು ಆಡಿಸುವ ಮಾತನ್ನೇ ಹೇಳುತ್ತೇನಷ್ಟೇ ಎಂದು ಹೇಳಿದನು. ಆಗ ಬಿಳಾಮನು ಬಾಲಾಕನ ಜೊತೆಯಲ್ಲಿ ಹೋದನು. ಅವರು ಕಿರ್ಯತ್ ಹುಚೋತಿಗೆ ಬಂದರು. ಬಾಲಾಕನು ಹೋರಿಗಳನ್ನು ಕುರಿಗಳನ್ನು ವಧಿಸಿ ಯಜ್ಞ ಮಾಡಿ ಬಿಳಾಮನಿಗೂ ಅವನ ಸಂಗಡ ಇದ್ದ ಪ್ರಧಾನರಿಗೂ ಊಟಕ್ಕೆ ಕಳುಹಿಸಿದನು. ಮರುದಿನ ಬೆಳಿಗ್ಗೆ ಬಾಲಾಕನು ಬಿಳಾಮನನ್ನು ಕರೆಕೊಂಡು ಬಾಳೆಂಬ ದೇವತೆಯ ಪೂಜಾ ಸ್ಥಳಗಳಿದ್ದ ಗುಡ್ಡವನ್ನು ಹತ್ತಿ ಇಸ್ರಾಯೇಲ್ಯರ ಒಂದು ಭಾಗವನ್ನು ಅಲ್ಲಿಂದ ತೋರಿಸಿದನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತೇವೆ. ಬನ್ನಿರಿ, ಇವತ್ತು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳತಕ್ಕಂಥ ಅಧ್ಯಾಯ ಅರಣ್ಯಕಾಂಡ, ದ ಬುಕ್ ಆಫ್ ನಂಬರ್ಸ್, 22ನೇ ಅಧ್ಯಾಯ, ಚಾಪ್ಟರ್ 22. 21ನೇ ಅಧ್ಯಾಯದಲ್ಲಿ ದೇವರು ವಿಷಸರ್ಪಗಳನ್ನು ಅವರಿಗೆ ತೀರ್ಪಾಗಿ ಅನುಮತಿಸುವುದರಿಂದ ಅನೇಕರು ಸಾಯ್ತಾರೆ. ದೇವರು ಹೇಳುವಂಥ ಮಾತೇನಂತ ಹೇಳಿದರೆ, ಒಂದು ತಾಮ್ರ ಸರ್ಪವನ್ನು ಮೋಶೆ ನೀನು ಮಾಡಿಕೊಂಡು ಅದನ್ನು ಎತ್ತರದಲ್ಲಿ ಇಡು. ಯಾರ್ಯಾರು ಈ ವಿಷ ಹಾವಿನಿಂದ ಕಚ್ಚಲ್ಪಟ್ಟವರಾಗಿದ್ದವರು, ಅವರು ಪ್ರಾಣ ಹೋಗ್ತಾ ಇರುವಂಥ ವೇಳೆಯಲ್ಲಿ ಕೂಡ ಅಂಥವರು ಆ ಎತ್ತರದಲ್ಲಿ ಇಡಲ್ಪಟ್ಟಂಥ ತಾಮ್ರ ಸರ್ಪವನ್ನು ಅವರು ನೋಡಿದಾಗ ಅವರು ಬದುಕಿಕೊಳ್ತಾರೆ. ಇಲ್ಲಿ ಕೃಪೆಯ ಚಿತ್ರ ನಾವು ನೋಡ್ತೇವೆ. ಕೃಪೆ ಅನ್ನುವಂಥದ್ದು ಏನಂದರೆ, ನಾನೇನು ಮಾಡಿಲ್ಲ, ಎಲ್ಲ ಯೇಸು ಕರ್ತನೇ ಮಾಡಿದ್ದು, ನಾನು ಮಾಡಿದ್ದಿಷ್ಟೇ, ಆತನು ಮಾಡಿದ್ದನ್ನು ನಂಬಿದ್ದೇ ನಾನು ಮಾಡಿದ್ದು. ಇನ್ನೊಂದು ಸಾರಿ ಹೇಳ್ತೇನೆ, ಆತನು ಮಾಡಿದ್ದನ್ನು ನಾನು ನಂಬಿದೆ. ನಾನೇನು ಮಾಡಲಿಲ್ಲ, ಎಲ್ಲವನ್ನು ಮಾಡಿದಾತನನ್ನು ನಾನು ನಂಬಿದ್ದೆ, ನಾನು ಮಾಡಿದ್ದು. ಹಾಗಾದರೆ ರಕ್ಷಣೆಯ ಪ್ರಾರಂಭ ಆಗಿದೆ.
ಆದರೆ ರಕ್ಷಣೆಯನ್ನು ನಾವು ಸಾಧಿಸಿಕೊಳ್ಬೇಕು, ಅದು ಬೇರೆ ಮಾತು. ಆದರೆ ರಕ್ಷಣೆ ಆ ರೀತಿಯಿಂದ ನೋಡೋದಾದರೆ ಸುಲಭ. ಹೌದು, ದೇವರು ಪ್ರಯಾಸಕರವಾದಂಥ ರೀತಿಯಲ್ಲಿ ಅದನ್ನು ಮಾಡದೆ ಎಲ್ಲರಿಗೂ ಅನುಕೂಲವಾಗುವಂಥ ರೀತಿಯಲ್ಲಿ ಸಾರ್ವತ್ರಿಕವಾಗಿ ಆ ರಕ್ಷಣೆಯನ್ನು ದೇವರು ಮಾಡಿದ್ದಾನೆ. ಈ ಮಾತನ್ನು ಯೇಸು ಕ್ರಿಸ್ತನು ಕೂಡ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 14-15ನೇ ವಚನದಲ್ಲಿ ಯಾವ ರೀತಿಯಾಗಿ ಮೋಶೆ ತಾಮ್ರ ಸರ್ಪವನ್ನು ಅರಣ್ಯ ಪ್ರದೇಶದಲ್ಲಿ ಮೇಲಕ್ಕೆ ಎತ್ತಿದ್ದನು, ಆ ರೀತಿಯಾಗಿ ಮನುಷ್ಯಕುಮಾರನಂದರೆ ಯೇಸು ಕ್ರಿಸ್ತನು ತನ್ನ ಬಗ್ಗೆ ಹೇಳಿಕೊಂಡಂಥ ಒಂದು ಶಿರೋನಾಮೆ ಅದು. ಮನುಷ್ಯಕುಮಾರನು ಕೂಡ ಶಿಲುಬೆಯ ಮೇಲೆ ಎತ್ತಲ್ಪಡಬೇಕು. ಅದು ಎತ್ತಲ್ಪಟ್ಟಂಥ ಯೇಸುವನ್ನು, ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ನಂಬಿಕೆಯಿಂದ ನೋಡುವುದರಿಂದ, ನಂಬುವುದರಿಂದ ವಿಷ ಸರ್ಪ, ಪಾಪವೆಂಬ ವಿಷ ಸರ್ಪದ ಆ ಒಂದು ಪರಿಣಾಮ ಅವರ ಮೇಲೆ ಆಗದೆ ಅವರು ಬದುಕಿಕೊಳ್ತಾರೆ. ಇಸ್ರಾಯೇಲರು ಕೆಲವೇ ವರ್ಷಗಳು ಬದುಕಿಕೊಂಡರು ಸಾಯದೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬದುಕಿಕೊಳ್ಳುವರು ನಿತ್ಯಕ್ಕೂ ಎಂಬಂಥ ನಿತ್ಯ ಜೀವವನ್ನು ಹೇಳುವಂಥವ ಒಂದು ಮಾತು ಯೋಹಾನ 3:16 ಸರ್, ಹೀಗೆ ಸಂತೋಷವಾಗಿ ಅವರು ಪ್ರಯಾಣ ಮಾಡಿಕೊಂಡು ಬರುವಾಗ ಇನ್ನೊಬ್ಬ ಅರಸನು ಬರ್ತಾನೆ, ಸೀಹೋನು. ಆರಾಧನು ಒಬ್ಬ ಅರಸನು, ಸೀಹೋನನು ಇನ್ನೊಬ್ಬ ಅರಸನು, ಓಗನು ಅಂತ ಹೇಳ್ಬಿಟ್ಟು ಅವನ ಹೆಸರು. ಅವರೆಲ್ಲರೂ ಬಂದಾಗ ದೇವರು ಅವರ ಮೇಲೆ ಜಯವನ್ನು ಕೊಟ್ಟಿದ್ದಲ್ಲದೆ ಇನ್ನಷ್ಟು ಸ್ಥಳವನ್ನು ಸ್ವಾಧೀನ ಮಾಡಿಕೊಳ್ಳುವಂಥ ಅನುಕೂಲ ದೇವರು ಕೊಡ್ತಾರೆ. ಇದರಿಂದ ನಾನು ಕಲಿಯುವಂಥ ಒಂದು ಪಾಠ ಏನಂತ ಹೇಳಿದರೆ, ದೇವರು ನಡೆಸುವ ಪ್ರಯಾಣದಲ್ಲಿ ನಾವು ಇರುವಾಗ ಆ ಪ್ರಯಾಣದಲ್ಲಿ ನಮಗೆ ವಿರುದ್ಧವಾಗಿ ಯಾರೇ ಬಂದರೂ ಅದು ಅನಾನುಕೂಲ ಅಲ್ಲ, ಅನುಕೂಲ. ಹೇಗಂತ ಹೇಳಿದರೆ, ಇನ್ನಷ್ಟು ಆಶೀರ್ವಾದ, ಇನ್ನಷ್ಟು ಸ್ಥಳ, ಇನ್ನಷ್ಟು ಅನುಭವ, ಇನ್ನಷ್ಟು ದೇವರು ಕೊಡುವಂಥ ಆ ವಾಗ್ದಾನದ ಫಲ ನಾವು ಹೊಂದಿಕೊಳ್ತೇವೆ. ಅವತ್ತಾಗಿದ್ದು ಅದೇ. ಇವರು ಸುಮ್ಮನೆ ಇದು ಬಿಟ್ಟಿದ್ರೆ ಏನಾಗ್ತಿದ್ದಿಲ್ಲ. ಸೀಹೋನು ಓಗನು ಅವರು ಯುದ್ಧಕ್ಕೆ ಬರ್ತಾರೆ, ನಾವು ಯಾರಿಗೂ ತೊಂದರೆ ಕೊಡೋದಿಲ್ಲ, ಸೀಹೋನನೇ ನಿಮ್ಮ ಊರಿನ ಮೇಲೆ ನಾವು ಹೋಗ್ತೇವೆ, ನಾವು ಸ್ವಲ್ಪ ಅನುಮತಿ ಅಷ್ಟೇ ಕೊಡಬೇಕಂದ್ರೆ ಇಲ್ಲ ಅಂತ ಯುದ್ಧಕ್ಕೆ ಬರ್ತಾರೆ. ಯುದ್ಧಕ್ಕೆ ಬಂದು ಇದ್ದಿದ್ದನ್ನು ಕಳ್ಕೊಂಡ್ಬಿಡ್ತಾರೆ ಅವರು. ಆ ರೀತಿಯಾಗಿ ದೇವರು ತನ್ನ ಜನರಾದಂಥ ಇಸ್ರಾಯೇಲರಿಗೆ ಆತನು ಮಾಡ್ತಾನೆ. ಮಾಡಿದ ಮೇಲೆ ಅವರು ಇನ್ನಷ್ಟು ಸ್ವಾಧೀನ ಮಾಡಿಕೊಳ್ಳುವಂಥ ಅನುಕೂಲ ಕೂಡ ಕೊಡ್ತಾರೆ. 22ನೇ ಅಧ್ಯಾಯ ನಾವು ನೋಡುವಾಗ ಇಬ್ಬರು ಮೇನ್ ಕ್ಯಾರೆಕ್ಟರ್ಸ್, ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಒಬ್ಬನು ಅರಸನಾದ ಬಾಲಾಕನು, ಮತ್ತು ಅದೇ ರೀತಿಯಾಗಿ ಇನ್ನೊಬ್ಬ ವ್ಯಕ್ತಿ ಆತನು ಬಿಳಾಮನು. ಕೆಲವು ಸಾರಿ ನಾವು ಇದು ಬಾಲಾಕನು ಬಿಳಾಮನು ಬಾಲಾಕನು ಅಂತ ನಮ್ಗೆ ಕನ್ಫ್ಯೂಸ್ ಆಗಿಬಿಡ್ತದೆ. ಕಥೆ ಅಷ್ಟೇ ಅಲ್ಲ, ಇದು ನಿಜವಾದಂಥ ಒಂದು ಘಟನೆ, ನಡೆದಂಥ ಒಂದು ಘಟನೆ. ಇದರಿಂದ ನಾವು ಕಲಿಯುವಂಥದ್ದು ಸಾಕಷ್ಟಿದೆ. ಸಿಂಪಲಾಗಿ ಹೇಳಬೇಕಾದ್ರೆ, ಒಂದು ಊರಿನಲ್ಲಿ ಒಬ್ಬ ರಾಜ ಇದ್ದರು, ಅರಸನಿದ್ದರು. ಅವನ ಹೆಸರು ಏನಂದರೆ ಬಾಲಾಕನು ಅಂತ ಹೇಳ್ಬಿಟ್ಟು. ಬಾಲಾಕನು ಅಂದರೆ ಆಶ್ಚರ್ಯ ಆಗ್ಬೋದು ನಿಮಗೆ, ವ್ಯರ್ಥ ಮಾಡುವವನು ಅಂತ ಅರ್ಥ. ವೇಸ್ಟ್ ಮಾಡುವವನು ಅಂತ. ರಾಜನ ಹೆಸರೇ ವೇಸ್ಟ್ ಮಾಡುವವನು ಅಂತ ಹೇಳ್ಬಿಟ್ಟು ಬಾಲಾಕನು. ಬಾಲಾಕನ ತಂದೆ ಹೆಸರು ಚಿಪೋರನ್ ಅಂತ ಹೇಳ್ಬಿಟ್ಟು. ಚಿಪೋರ ಅಂತ ಹೇಳ್ಬಿಟ್ರೆ ಪಕ್ಷಿಯ ಮಗನಾದ ವ್ಯರ್ಥ ಮಾಡುವವನು, ಚಿಪೋರನ ಮಗನಾದ ಬಾಲಾಕನು ಅಂತ. ಈ ಬಾಲಾಕನು ಇಸ್ರಾಯೇಲರ ಒಂದು ಚರಿತ್ರೆಯನ್ನು ಕೇಳಿರ್ತಾನೆ. ಏದೋಮ್ಯರ ಮಾರ್ಗವಾಗಿ ಬಂದರು, ಏದೋಮ್ಯರು ಪರ್ಮಿಷನ್ ಕೊಡಲಿಲ್ಲ. ಆರಾಧನ ಎಂಬಂಥ ಅರಸನು, ಆ ಊರಿನ ಒಬ್ಬ ಅರಸನು ಬಂದು ಕೆಲವರನ್ನು ಸೆರೆ ಹಿಡಿದನು. ಅವರಿಗೆ ವಿರುದ್ಧವಾಗಿ ಇವರು ಗೆದ್ದುಕೊಂಡು ಬಂದರು. ಸೀಹೋನನೆಂಬಂಥ
ಅರಾಮ್ಯರ ಅರಸನು ಇನ್ನೊಬ್ಬನು, ಅವನು ಅಡ್ಡ ಮಾಡ್ತಾನೆ, ಅಡ್ಡಿಪಡಿಸ್ತಾನೆ ಇವರ ಪ್ರಯಾಣದಲ್ಲಿ. ಅವರನ್ನು ಗೆದ್ದುಬಿಟ್ಟು ದೇಶ ಸ್ವಾಧೀನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓಗನೆಂಬಂಥ ಇನ್ನೊಬ್ಬ ವ್ಯಕ್ತಿ, ಇನ್ನೊಬ್ಬ ಅರಸನು, ಅವನ ಮೇಲೆ ಕೂಡ ಇವರು ಯುದ್ಧ ಮಾಡಿ ಗೆದ್ದು ಸ್ವಾಧೀನ ಸ್ಥಳವನ್ನು ಮಾಡಿಕೊಂಡು ಊರು ಹಿಡ್ಕೊಂಡು ಬರ್ತಾ ಇದ್ದಾರೆ. ಈಗೇನು ನಮ್ಮ ಹತ್ರ ಬರ್ತಾ ಇದ್ದಾರೆ ಎಂಬುದಾಗಿ ಪ್ರಯಾಣ ಮಾಡಿಬಿಟ್ಟು ಯೋರ್ದನ್ ಹೊಳೆಯ ತೀರದಲ್ಲಿ ಮೋವಾಬ್ಯರ ಬಯಲಿನಲ್ಲಿ ಇಳ್ಕೊಂಡಿದ್ದಾರೆ. ಈಗ ನನ್ನ ಹತ್ರ ಬರ್ತಾರೆ, ನೆಕ್ಸ್ಟು ಈಗ ನಾನೇ ಅವರಿಗೆ ಬಲಿಪಶು ಎಂಬಂಥ ಭಯ, ದಿಗಿಲು ಈ ಬಾಲಾಕನಿಗೆ ಬರ್ತದೆ. ಬಾಲಾಕನಂದರೆ ವ್ಯರ್ಥ ಮಾಡುವಂಥವನಿಗೆ, ಅರಸನಿಗೆ ಬರ್ತದೆ. ಬಂದಾಗ ಇವನಿಗೆ ಒಂದು ಏದೋಮ್ಯರು ಮಾಡಿದಂಥ, ಅರಾದನು ಮಾಡಿದಂಥ, ಸೀಹೋನನ್ನು ಮಾಡಿದಂಥ, ಓಗನು ಮಾಡಿದಂಥ ಒಂದು ಸ್ಪೆಷಲ್ ಯೋಚನೆ ಬರ್ತದೆ. ಅದೇನಂತ ಹೇಳಿದ್ರೆ, ಬಿಳಾಮನ ಅಂತ ಒಬ್ಬ ಮನುಷ್ಯ ಇರ್ತಾನೆ, ಇವನಿಗೆ ಪರಿಚಯ ಅಥವಾ ಇವನಿಗೆ ಗೊತ್ತಿರುವಂಥ ಒಬ್ಬ ಮನುಷ್ಯನು ಬಿಳಾಮನ್. ಬಿಳಾಮ ಅಂತ ಹೇಳಿದರೆ ಅವನ ಹೆಸರು ವಿದೇಶಿ ಅಂತ ಅರ್ಥ, ವಿದೇಶದವನು ಅಂತ, ಫಾರಿನರ್ ಅಂತ ಬಿಳಾಮನ್. ಅವನ ತಂದೆಯ ಹೆಸರು ಬೇಯೂರನು ಅಂತ ಹೇಳ್ಬಿಟ್ಟು. ಬೇಯೂರ ಅಂತ ಹೇಳಿದ್ರೆ ದೀಪ. ದೀಪ ಎಂಬ ಮನುಷ್ಯನ ಪುತ್ರನಾದಂಥ ಬಿಳಾಮನು. ಬಿಳಾಮನ್ ಅಂದರೆ ಫಾರಿನರ್, ವಿದೇಶದವನು. ಈಗ ಬಾಲಾಕನು ಅಂದರೆ ವೇಸ್ಟ್, ವ್ಯರ್ಥ ಎಂಬಂಥ ಅರಸನು ಬಿಳಾಮನು ಎಂಬಂಥ ಫಾರಿನರ್, ವಿದೇಶಿಯನ್ನು ಕೆಲವು ದೂತರನ್ನು ಕಳಿಸ್ಬಿಟ್ಟು, ಒಂದು ಕೆಲಸ ಮಾಡಬೇಕು ನೀನು, ಕಾಣಿಕೆ ಕೊಟ್ಟು ಕಳಿಸ್ಬಿಡ್ತಾನೆ. ಬಂದು ಇಸ್ರಾಯೇಲರು ಬರ್ತಾ ಇದ್ದಾರೆ, ನಮ್ಗೆ ತೊಂದರೆ ಕೊಡ್ತಾರೆ, ಆದ ಕಾರಣ ನೀವು ಅವ್ರ ಮೇಲೆ ಶಾಪ ಹಾಕ್ಬಿಡು. ನನಗೆ ಗೊತ್ತು, ಬಾಲಾಕನು ಬಿಳಾಮನಿಗೆ ಹೇಳಿದಂಥ ಮಾತು ಏನಂತ ಹೇಳಿದ್ರೆ, ನೀನು ಆಶೀರ್ವದಿಸುವಂಥವ್ರಿಗೆ ಆಶೀರ್ವಾದ ಬರ್ತದೆ, ನೀನು ಶಾಪ ಕೊಡುವಂಥವ್ರಿಗೆ ಶಾಪ ಬರ್ತದೆ, ಆದ ಕಾರಣ ನೀನು ಬಂದು ನನಗೋಸ್ಕರವಾಗಿ ಈ ಕೆಲಸ ಮಾಡು ಎಂಬುದಾಗಿ ಹೇಳ್ತಾನೆ. ಅದಕ್ಕೆ ಆ ರೀತಿಯಾಗಿ ಮಾಡಬೇಕಂತೇಳ್ಬಿಟ್ಟು ಬಂದಾಗ, ಆ ರಾತ್ರಿ ನೀವು ಇಲ್ಲೇ ಇಳ್ಕೊಂಡಿರ್ರಿ, ನಾನು ದೇವ್ರನ್ನ ಕೇಳಿ ನಿಮಗೆ ಹೇಳ್ತೀನಿ ಎಂಬುದಾಗಿ ಬಂದಂಥ ಹಿರಿಯರಿಗೆ ಈ ಬಿಳಾಮನು ಹೇಳ್ತಾನೆ. ಸರಿ ಅಂತ ಅವ್ರು ಇಳ್ಕೊಂಡಿರ್ತಾರೆ. ದೇವರು, ಆಶ್ಚರ್ಯ, 22ನೇ ಅಧ್ಯಾಯ ಅರಣ್ಯಕಾಂಡ 22:9 ದೇವರು ಬಿಳಾಮನ ಬಳಿಗೆ ಬಂದು, ಈ ಫಾರಿನರ್ ಹತ್ರ ಬಂದು, ವಿದೇಶದವನ ಹತ್ರ ಬಂದು, ನಿನ್ನ ಬಳಿಯಲ್ಲಿರುವ ಮನುಷ್ಯರು ಯಾರು ಅಂತ ದೇವರು ಕೇಳ್ತಾನೆ. ದೇವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಸುಮ್ಮನೆ ದೇವರು ಗೊತ್ತು, ಆದರೂ ಕೂಡ ಕೇಳ್ತಾನೆ. ಕೇಳಿದಾಗ ಆವಾಗ ಈ ರೀತಿಯಾಗಿ ಅವರೆಲ್ಲ ಮೋವಾಬ್ಯರ ಅರಸನು ಅಂದರೆ ಬಾಲಾಕನು ನನ್ನ ಬಳಿಗೆ ಕಳಿಸಿದಂಥ ದೂತರು ಇವರೆಲ್ಲರೂ ನಾನು ಇಸ್ರಾಯೇಲರಿಗೆ ಶಾಪ ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾನೆ ಅಂತ ಹೇಳಿದಾಗ, ಅದಕ್ಕೆ ದೇವರು 12ನೇ ವಚನ, ನೀನು ಅವರ ಜೊತೆಯಲ್ಲಿ ಹೋಗಬಾರ್ದು. ಆ ಜನಾಂಗದವರು ಅಂದರೆ ಇಸ್ರಾಯೇಲರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು ಅಂತ ದೇವರು ಹೇಳ್ತಾನೆ. ಅದಕ್ಕೆ ಬಿಳಾಮನು ಬಾಲಾಕನ ಪ್ರಧಾನರು ಬಂದಿರ್ತಾರಲ್ಲ, ಅವ್ರಿಗೆ ಹೇಳ್ತಾನೆ, ನಾನು ಬರಲಿಕ್ಕಾಗಲ್ಲ, ನಿಮ್ಮ ದೇಶಕ್ಕೆ ನೀವು ಹೋಗಿಬಿಡ್ರಿ, ದೇವ್ರು ನನಗೆ ಪರ್ಮಿಷನ್ ಕೊಟ್ಟಿಲ್ಲ, ಆಜ್ಞೆನೂ ಕೊಟ್ಟಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇನ್ನೂ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡೋಣ, ಪ್ರಭಾವ ಮಾಡೋಣ ಅಂತ ಹೇಳ್ಬಿಟ್ಟು ಅವನು ಬಾಲಾಕನ ಬಿಟ್ಕೊಡಲ್ಲ. ರಾಜ ಅವನೇನು ಮಾಡ್ತಾನೆ, ಇನ್ನಷ್ಟು ಹೆಚ್ಚು ಮಂದಿ ಪ್ರಧಾನರನ್ನು, ಧನವಂತರಾದ ಇನ್ನು VIPs ಕೆಲವರನ್ನು, ಹೆಚ್ಚು ಜನರನ್ನು ಕಳಿಸ್ಕೊಟ್ಬಿಟ್ಟು ಹೇಳಿದಾಗ ಆವಾಗ ಬಿಳಾಮನ್ ಹೇಳ್ತಾನೆ, ಮನೆ ತುಂಬ ನೀನು ಬೆಳ್ಳಿ ಬಂಗಾರ ಕೊಟ್ಟರು ನಾನು ಬರಲ್ಲ ಅಂತ ಹೇಳ್ತಾನೆ. ಆದರೆ ಕೂಡ ಬೆಳಿಗ್ಗೆ ಅವನು ಎದ್ದು ಕತ್ತೆ, ಸರಿ ಇರ್ರಿ, ಯೆಹೋವನು ಏನು ಹೇಳ್ತಾನೆ ನಾನು ನೋಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಕತ್ತೆ ಮೇಲೆ ಅವನು ಹೋಗ್ತಾನೆ. ಹೋದಾಗ ದೇವ್ರಿಗೆ ಅದು ಇಷ್ಟವಾಗಲ್ಲ. 22ನೇ ವಚನ, ಕೋಪ, ಅದು ಅವನು ಹೋಗಬೇಡ ಅಂತ ಹೇಳಿದಾಗ ಇವನು ಹೋಗ್ತಾನಲ್ಲ. ಸರಿ, ಆದರೂ ಕೂಡ ಹೋಗುವಂತೆ ದೇವರು ಅನುಮತಿಸ್ತಾನೆ. ಅದು ಒಂದು ದೇವ್ರ ಬಗ್ಗೆ ಒಂದು ವಿಷಯ.
ದೇವರು ಒಂದು ವೇಳೆ, ನಾವು ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ಹೋದರೂ ದೇವರು ಅದನ್ನು ಸ್ಟಾಪ್ ಮಾಡಲ್ಲ ಯಾವಾಗಲೂ. ಯಾಕಂದರೆ ನಿಮ್ಮ ಇಷ್ಟ ಅಂತ ಹೇಳ್ಬಿಟ್ಟು ಆಗ ಹೋಗ್ತಾ ಇದ್ದಾಗ ದೇವದೂತನು ಬಂದು ತಡಿತಾನೆ, ಅಡ್ಡ ಮಾಡ್ತಾನೆ. ಆದರೂ ಕೂಡ ಮುಂದೆ ಹೋಗುವಾಗ ಕತ್ತೆಗೆ ಕಾಣ್ತದೆ ದೇವದೂತನಿರೋದು, ಆದರೆ ಪ್ರವಾದಿಗೆ ಕಾಣಲ್ಲ ದೇವದೂತನಿರೋದು. ಕಡೆಗೆ ಒಂದು ಅದ್ಭುತ ಆಗುತ್ತೆ. ಅದೇನೆಂದರೆ 28ನೇ ವಚನ, ದೇವರು ಆ ಕತ್ತೆಗೆ ಮಾತನಾಡುವ ಶಕ್ತಿಯನ್ನು ಕೊಟ್ಟಾಗ ಕತ್ತೆ ಮಾತಾಡ್ತದೆ. ಮಾತಾಡಿದಾಗ ಯಾಕೆ ನಾನು ಹೊಡಿತಿ, 3 ಸಾರಿ ನೀನು ಹೊಡೆದಿದ್ದಿ ಅಂತ ಹೇಳಿದಾಗ ಆಗ ದೇವರು, ಅಷ್ಟರೊಳಗೆ ದೇವರು ಪ್ರವಾದಿ ಅಂದರೆ ಈ ಬಿಳಾಮನ ಕಣ್ಣನ್ನು ತೆರೆದಾಗ ದೇವದೂತನು ನಿಂತಿರುವಂಥದ್ದನ್ನು ನೋಡ್ತಾನೆ. ನೋಡಿಬಿಟ್ಟು ಈ ಕಾರಣದಿಂದ, ಯಾಕಂದರೆ ಆ ಕತ್ತೆ ಏನು ಮಾಡ್ತದೆ, ದೇವದೂತನ ನೋಡಿಬಿಟ್ಟು ಸ್ವಲ್ಪ ಸೈಡ್ಗೆ ಹೋಗಿಬಿಟ್ಟು ಆ ಗೋಡೆಗೆ ಬಡಿಸ್ಕೊಳ್ಳುವಾಗ ಈ ಬಿಳಾಮನ ಕಾಲಿಗೂ ಏಟು ಬೀಳ್ತದೆ. ಆದ ಕಾರಣ ಅವನು ಕತ್ತೆ ಮೇಲೆ ಕೋಪ ಮಾಡಿಕೊಳ್ತಾನೆ. ಆಗ ದೇವದೂತನ ನೋಡಿಬಿಟ್ಟು ಇವನು ಭಯಪಡ್ತಾನೆ, ಪಶ್ಚಾತ್ತಾಪ ಪಡ್ತಾನೆ. ಬೇಕಾದರೆ ನಾನು ಹೋಗಿಬಿಡ್ತೀನಿ, ನಾನು ದೇವ್ರಿಗೆ ಇಷ್ಟ ಇಲ್ಲ ಅಂದರೆ, ಇಲ್ಲ ನೀನು ಹೋಗು ಎಂಬುದಾಗಿ ಹೇಳಿದಾಗ ಅವನು ಮುಂದುವರಿತಾನೆ. ಹಾಗೇ ಬಿಳಾಮನ ಒಂದು ಉದ್ದೇಶ ಏನು, ಅಥವಾ ಅರಸನಾದ ಬಾಲಾಕನ ಉದ್ದೇಶ ಏನು, ಇಸ್ರಾಯೇಲರಿಗೆ ಹೇಗಾದರೂ ಶಾಪ ಬರಬೇಕು, ಅವ್ರನ್ನ ಶಪಿಸಬೇಕು. ಅದಕ್ಕೆ ಎಷ್ಟು ದುಡ್ಡು, ಎಷ್ಟು ಖರ್ಚು, ಎಷ್ಟು ಬೆಳ್ಳಿ ಬಂಗಾರ ಬೇಕಾದರೆ ನಾನು ಕೊಡ್ತೇನೆ ಎಂಬುದು ಇವನ ಒಂದು ಹಠ ಛಲವಾಗಿರ್ತದೆ. ಇವನು ಕೂಡ ದೊಡ್ಡ ದೊಡ್ಡ ವ್ಯಕ್ತಿಗಳು, VIPsಗಳೆಲ್ಲ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಈ ಬಿಳಾಮನ್ ಏನು ಮಾಡ್ತಾನೆ, ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ದೇವ್ರು ಹೋಗಬೇಡ ಅಂದರೂ ಕೂಡ ಅವನು ಹೋಗ್ತಾನೆ. ಆದರೂ ಅವನು ಹೋಗಿದ್ದರಿಂದ ದೇವರು ತಡ ಮಾಡದೆ ಅನುಮತಿಸ್ತಾನೆ. ಸರಿ ಅಂತ ಅವನು ಹೋಗಿ ಶಪಿಸಬೇಕಂತ ಹೋಗ್ತಾನೆ. ಮುಂದೆ ಏನಾಯಿತು ಎಂಬುದನ್ನು ನಾವು 23ನೇ ಅಧ್ಯಯನ ಮಾಡುವಾಗ ತಿಳ್ಕೊಳ್ತೇವೆ. 22ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 22. And the children of Israel set forward and pitched in the plains of Moab on this side Jordan by Jericho. And Balak the son of Zippor saw all that Israel had done to the Amorites. And Moab was sore afraid of the people because they were many. And Moab was distressed because of the children of Israel. And Moab said unto the elders of Midian, Now shall this company lick up all that are round about us, as the ox licketh up the grass of the field. And Balak the son of Zippor was king of the Moabites at that time. He sent messengers therefore unto Balaam the son of Beor to Pethor, which is by the river of the land of the children of his people, to call him, saying, Behold, there is a people come out from Egypt. Behold, they cover the face of the earth, and they abide over against me. Come now, therefore, I pray thee, curse me this people, for they are too mighty for me. Peradventure I shall prevail that we may smite them, and that I may drive them out of the land. For I wot that he whom thou blessest is blessed, and he whom thou cursest is cursed. And the elders of Moab and the elders of Midian departed with the rewards of divination in their hand. And they came unto Balak, spake unto him the words of Balak. And he said unto them, Lodge here this night, and I will bring you word again, as the Lord shall speak unto me. And the princes of Moab abode with Balaam. And God came unto Balaam, and said, What men are these with thee? And Balaam said unto God, Balak the son of Zippor, king of Moab, has sent unto me, saying, Behold, there is a people come out of Egypt, which covereth the face of the earth. Come now, curse me them. Peradventure I shall be able to overcome them, and drive them out. And God said unto Balaam, Thou shalt not go with them, thou shalt not curse the people, for they are blessed. And Balaam rose up in the morning, and said unto the princes of Balak, Get you into your land, for the Lord refuseth to give me leave to go with you. And the princes of Moab rose up, and they went unto Balak, and said, Balaam refuseth to come with us. And Balak sent yet again princes more and more honorable than they. And they came to Balaam, and said to him,
Thus saith Balak the son of Zippor, Let nothing, I pray thee, hinder thee from coming unto me, for I will promote thee unto very great honor, and I will do whatsoever thou sayest unto me. Come therefore, I pray thee, curse me this people. And Balaam answered and said unto the servants of Balak, If Balak would give me his house full of silver and gold, I cannot go beyond the word of the Lord my God, to do less or more. Now therefore, I pray you, tarry ye also here this night, that I may know what the Lord will say unto me more. And God came unto Balaam at night, and said unto him, If the men come to call thee, rise up and go with them. But yet the word which I shall say unto thee, that shalt thou do. And Balaam rose up in the morning, and saddled his ass, and went with the princes of Moab. And God's anger was kindled because he went, and the angel of the Lord stood in the way for an adversary against him. Now he was riding upon his ass, and his 2 servants were with him. And the ass saw the angel of the Lord standing in the way, and his sword drawn in his hand, and the ass turned aside out of the way, and went into the field. And Balaam smote the ass to turn her into the way. But the angel of the Lord stood in a path of the vineyards, a wall being on this side, and a wall on that side. And when the ass saw the angel of the Lord, she thrust herself unto the wall, and crushed Balaam's foot against the wall, and he smote her again. And the angel of the Lord went further, and stood in a narrow place, where was no way to turn either to the right or to the left. And when the ass saw the angel of the Lord, she fell down under Balaam, and Balaam's anger was kindled, and he smote the ass with a staff. And the Lord opened the mouth of the ass, and she said unto Balaam, What have I done unto thee, that thou hast smitten me these 3 times? And Balaam said unto the ass, Because thou hast mocked me. I would there were a sword in mine hand, for now would I kill thee. And the ass said unto Balaam, Am not I thine ass, upon which thou hast ridden ever since I was thine unto this day? Was I ever wont to do so unto thee? And he said, Nay. Then the Lord opened the eyes of Balaam, and he saw the angel of the Lord standing in the way, and his sword drawn in his hand. And he bowed down his head, and fell flat on his face. And the angel of the Lord said unto him, Wherefore hast thou smitten thine ass these 3 times? Behold, I went out to withstand thee, because thy way is perverse before me. And the ass saw me, and turned from me these 3 times. Unless she had turned from me, surely now also I had slain thee, and saved her alive. And Balaam said unto the angel of the Lord, I have sinned, for I knew not that thou stoodest in the way against me. Now therefore, if it displease thee, I will get me back again. And the angel of the Lord said unto Balaam, Go with the men, but only the word that I shall speak unto thee, that thou shalt speak. So Balaam went with the princes of Balak. And when Balak heard that Balaam was come, he went unto a city of Moab, which is in the border of Arnon, which is in the utmost coast. And Balak said unto Balaam, Did I not earnestly send unto thee to call thee? Wherefore camest thou not unto me? Am I not able indeed to promote thee to honor? And Balaam said unto Balak, Lo, I am come unto thee. Have I now any power at all to say anything? The word that God putteth in my mouth, that shall I speak. And Balaam went with Balak, and they came unto Kirjath-Huzoth. And Balak offered oxen and sheep, and sent to Balaam, and to the princes that were with him. And it came to pass on the morrow that Balak took Balaam, and brought him up into the high places of Baal, that thence he might see the utmost part of the people.